ಆತ್ಮೀಯ ಸಹೋದರ ಸಹೋದರಿಯರೇ, ದೇವರ ವಿಷಯವಾಗಿಯೂ ಆತನ ವಾಕ್ಯಗಳ ವಿಷಯವಾಗಿಯೂ ನಮಗೆ ಅದ್ಭುತವಾಗಿ ವಿವರಿಸುವ, ನಮ್ಮನ್ನು ಆತನ ಅನ್ಯೋನ್ಯತೆಗೆ ನಡೆಸುವ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸುತ್ತೇವೆ. ಪ್ರಿಯರೇ, ದೇವಭಕ್ತನು ಅನೇಕರ ಬಾಳಿಗೆ ಬೆಳಕಾದ ಪೌಲನ ಸೇವಾ ಜೀವಿತದ ಬಹಳ ಕಷ್ಟಕರವಾದ ದಿನಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ದೇವೆ. ಇಂದು ಕೂಡ ಬಂಧಿತನಾದ ಪೌಲನು ಹಿರಿಸಭೆಯ ಎದುರು ಪ್ರತಿವಾದ ಮಾಡಿದಾಗ ದೇವರು ಅವನನ್ನು ಬಲಪಡಿಸಿದ್ದು, ಅವನ ವಿರುದ್ಧವಾದ ಸಂಚಿನ ವಿಷಯವನ್ನು ತಿಳಿದುಕೊಳ್ಳಲು ದೇವರಾತ್ಮನ ಸಹಾಯದಿಂದ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನನ್ನನ್ನು ಕಳಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರವು ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಕಳೆದ ಕಾರ್ಯಕ್ರಮದಲ್ಲಿ ನಾವು ಅಪೊಸ್ತಲ ಕೃತ್ಯಗಳು ಪುಸ್ತಕದ 23ನೇ ಅಧ್ಯಾಯದ ಮುಖ್ಯ ವಿಚಾರವನ್ನು ಧ್ಯಾನ ಮಾಡಿದ್ದೇವೆ. ಹಿರೀ ಸಭೆಯ ಎದುರಿನಲ್ಲಿ ಪೌಲನ ಪ್ರತಿವಾದದ ಬಗ್ಗೆ ನಾವು ನೋಡುತ್ತಾ ಬಂದ ಹಾಗೆ, ಪೌಲನು ಬಂದಿಯಾಗಿದ್ದನು. ಯಹೂದ್ಯರು ಅವನನ್ನು ಕೊಲ್ಲಲು ಸಂಚು ಮಾಡಿರುವುದರಿಂದಾಗಿ ಅವನು ಕೈಸರೈಯಕ್ಕೆ ಒಯ್ಯಲ್ಪಟ್ಟನು ಎಂಬುದಾಗಿ ನಾವು ನೋಡಿದೆವು. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಧ್ಯಾನದಲ್ಲಿ ನಾವು ಮುಂದುವರಿಯುವ ಹಾಗೆ ಅಪೊಸ್ತಲ ಕೃತ್ಯಗಳು 23ನೇ ಅಧ್ಯಾಯ 1 ಮತ್ತು 2ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆಗ ಪೌಲನು ಹಿರೀಸಭೆಯನ್ನು ದೃಷ್ಟಿಸಿ ನೋಡಿ, ಸಹೋದರರೇ, ನಾನು ಈ ದಿನದವರೆಗೂ ಒಳ್ಳೆ ಮನಸ್ಸಾಕ್ಷಿಯಿಂದ ದೇವರ ಮುಂದೆ ನಡೆದುಕೊಂಡಿದ್ದೇನೆ ಅಂದನು. ಅದಕ್ಕೆ ಮಹಾಯಾಜಕನಾದ ಅನನೀಯನು, ಅವನ ಬಾಯಿ ಮೇಲೆ ಹೊಡೆಯಿರಿ ಎಂದು ಹತ್ತಿರದಲ್ಲಿ ನಿಂತಿದ್ದವರಿಗೆ ಅಪ್ಪಣೆ ಕೊಡಲು ಎಂಬುದಾಗಿ. ಪ್ರಿಯರೇ, ಈಗ ಪೌಲನು ಹಿರೀಸಭೆಯ ಎದುರಿನಲ್ಲಿ ನಿಂತಿದ್ದಾನೆ. ಮಹಾಯಾಜಕನು, ಹಿರೀಸಭೆಯ ಸದಸ್ಯರು ಅಲ್ಲಿದ್ದರು. ಮಹಾಯಾಜಕನ ಒರಟು ನಡವಳಿ ಆಶ್ಚರ್ಯಕರವಾದದ್ದು. ಅವನು ಹತ್ತಿರ ನಿಂತಿದ್ದವರ ಬಳಿಯಲ್ಲಿ ಪೌಲನಿಗೆ ಒಡೆಯಬೇಕು ಎಂಬುದಾಗಿ ಹೇಳುತ್ತಾನೆ. ಅಪೊಸ್ತಲ ಕೃತ್ಯಗಳು 23ನೇ ಅಧ್ಯಾಯ 3ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಪೌಲನು ಅವನಿಗೆ, ಎಲೈ ಸುಣ್ಣ ಹಚ್ಚಿದ ಗೋಡೆಯೇ, ದೇವರು ನಿನ್ನನ್ನು ಹೊಡೆಯುವನು. ನೀನು ಧರ್ಮಶಾಸ್ತ್ರಾನುಸಾರವಾಗಿ ನನ್ನ ವಿಚಾರಣೆ ಮಾಡುವುದಕ್ಕೆ ಕೂತುಕೊಂಡು ಧರ್ಮಶಾಸ್ತ್ರ ವಿರುದ್ಧವಾಗಿ ನನ್ನನ್ನು ಹೊಡೆಯುವುದಕ್ಕೆ ಅಪ್ಪಣೆ ಕೊಡುತ್ತೀಯೋ ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ರೋಮಾಯರ ಕಾನೂನಿಗನುಸಾರವಾಗಿ ನ್ಯಾಯ ವಿಚಾರಣೆ ಪೂರ್ತಿಗೊಳ್ಳದೆ ಯಾರನ್ನೂ ಶಿಕ್ಷಿಸುವ ಹಾಗಿಲ್ಲ. ಒಬ್ಬನನ್ನು ಯಾವುದಾದರೂ ಕೃತ್ಯಕ್ಕಾಗಿ ಬಂಧಿಸಲ್ಪಟ್ಟ ಮಾತ್ರಕ್ಕೆ ಅವನನ್ನು ಬಂಧಿಸಿದವರು ಅವನಿಗೆ ಶಿಕ್ಷೆಯನ್ನು ಕೊಡುವಂತಿಲ್ಲ. ಆ ದಿನಗಳಲ್ಲಿ ರೋಮಾಯ ಕಾನೂನು ತುಂಬ ನ್ಯಾಯಯುತವಾಗಿತ್ತು. ಆದರೆ ಈಗಿನ ಈ ವಿಚಾರಣೆಯು, ಯೇಸು ಕ್ರಿಸ್ತನಿಗಾದ ವಿಚಾರಣೆಯು, ಕಾನೂನನ್ನು ನಮಗೆ ಬೇಕಾದಂತೆ ತಿರುಚಬಹುದೆಂಬುದನ್ನು ತೋರಿಸುತ್ತದೆ. ನ್ಯಾಯ ವಿಚಾರಣೆ ಮಾಡುವವನಿಗೆ ತಕ್ಕಂತೆ ನ್ಯಾಯವೂ ಕೊಡಲ್ಪಡುತ್ತಿತ್ತು. ಕರ್ತನಲ್ಲಿ ಪ್ರಿಯರೇ, ನಮಗಿರುವ ಎಲ್ಲ ಸಮಸ್ಯೆಗಳ ಪರಿಹಾರವು ನಮ್ಮ ಸರಕಾರವನ್ನು ಬದಲಾಯಿಸಿದರೆ, ಇಲ್ಲವೇ ಪಕ್ಷವನ್ನು ಬದಲಾಯಿಸಿದರೆ ನಮಗೆ ದೊರಕುತ್ತದೆ ಎಂದು ಅನೇಕರು ಭಾವಿಸುತ್ತಾರೆ. ಆದರೆ ಗತಿಸಿದ ಕಾಲದಲ್ಲಿ ಅದರಿಂದಾಗಿ ನಮ್ಮ ಸಮಸ್ಯೆಗಳು ಪರಿಹಾರವಾಗಿಲ್ಲ. ನಮ್ಮ ಸರಕಾರದ ನೀತಿ ನಿಯಮಗಳನ್ನು ರೂಪಿಸಿದವರಿಗೆ ದೇವರ ಕುರಿತಾಗಿ ಒಳ್ಳೆಯ ಭಯಭಕ್ತಿ ಇತ್ತು. ದೇವರನ್ನು ನಂಬುತ್ತಿದ್ದ ಥೋಮಸ್ ಜೆಫರ್ಸನ್ ಒಬ್ಬ ಪುನರ್ಜನ್ಮ ಹೊಂದಿದ ಕ್ರೈಸ್ತನಲ್ಲದಿದ್ದರೂ ಅವನು ದೇವರ ವಾಕ್ಯವನ್ನು ದೇವರ ಮಾತುಗಳೇ ಎಂದು ನಂಬಿ ಗೌರವಿಸುತ್ತಿದ್ದನು. ಇಂದಿನ ನ್ಯಾಯಕತ್ವವು ಈ ರೀತಿಯಾಗಿ ಇಲ್ಲ. ಆದರೂ ನಾವು ಸರಕಾರ ಯಾಕೆ ಸರಿಯಾಗಿ ಕೆಲಸ ಮಾಡುತ್ತಿಲ್ಲವೆಂದು ಆಶ್ಚರ್ಯಪಡುತ್ತೇವೆ. ಪ್ರಿಯರೇ, ಈ ಕ್ರಮ ಬದಲಾಗಬೇಕೆಂದು ನಾವು ಬಯಸುತ್ತೇವೆ. ಆದರೆ ನಮಗೆ ನಿಜವಾಗಿ ಬೇಕಾದದ್ದೇನು ತಿಳಿದಿದೆಯೋ? ಜನರ ಹೃದಯಗಳು ಬದಲಾಗಬೇಕು. ಮಾನವನು ಬದಲಾಗಬೇಕು ಹೊರತು ಸರಕಾರವಲ್ಲ. ಹೌದು ಪ್ರಿಯರೇ, ಮನುಷ್ಯನು ಬದಲಾಗದಿದ್ದರೆ ಲೋಕದಲ್ಲಿ ಯಾವ ಸಂಗತಿಗಳು ಕೂಡ ಒಳ್ಳೆಯದಾಗಿ ಮಾರ್ಪಡುವುದೇ ಇಲ್ಲ. ಮಾನವನ ಹೃದಯ ಬಹಳ ಕೆಟ್ಟದಾಗಿದೆ. ಅದು ಬದಲಾದಾಗಲೇ ಎಲ್ಲ ವಿಚಾರಗಳು ಸರಿಯಾದ ಕ್ರಮಕ್ಕೆ ಬರುತ್ತದೆ. ಪ್ರಿಯರೇ, ನಾವು ಪೌಲನ ವಿಚಾರಣೆ ನೋಡುವಾಗ ಪೌಲನ ಬಾಯಿಗೆ ಒಡೆಯುವಂತೆ ಮಹಾಯಾಜಕನು ಹೇಳುತ್ತಾನೆ. ಆಗ ಪೌಲನು ಅವನನ್ನು ತೀಕ್ಷ್ಣವಾಗಿ ಖಂಡಿಸಿದನು. ಪೌಲನು ಅತಿ ವಿನಯಶೀಲನು ಎಂಬ ಸಂಗತಿ ಸರಿಯಲ್ಲವೆಂದು ಇಲ್ಲಿ ಕಂಡುಬರುತ್ತದೆ. ಪ್ರಿಯರೇ, ದೀನತೆಯು ಒಬ್ಬನನ್ನು
ಯಾವಾಗಲೂ ಒಳ್ಳೆಯವನನ್ನಾಗಿ ತೋರಿಸುತ್ತದೆಂಬ ಮಾತು ಸುಳ್ಳಾಗಿದೆ. ನಿಜವಾದ ದೀನತೆ ಎಂದರೆ ನಾವು ದೇವರ ಚಿತ್ತಕ್ಕೆ ನಮ್ಮನ್ನು ಪೂರ್ಣವಾಗಿ ಒಪ್ಪಿಸಿಕೊಡುವುದೇ ಆಗಿದೆ. ಪ್ರಿಯರೇ, ಪೌಲನು ದೀನನೂ ವಿಧೇಯನೂ ಆಗಿದ್ದಾನೆ ಸರಿ, ಆದರೆ ಸುಮ್ಮನೆ ಬಾಯಿ ಮುಚ್ಚಿಕೊಂಡು ಅನ್ಯಾಯವನ್ನು ಸಹಿಸುವವನಲ್ಲ. ಅವನು ಮಹಾಯಾಜಕನನ್ನು ಸುಣ್ಣ ಹಚ್ಚಿದ ಗೋಡೆಯೆಂದು ಕರೆಯುತ್ತಾನೆ. ಪ್ರಿಯರೇ, ನೀನು ಮೋಶೆಯ ಧರ್ಮಶಾಸ್ತ್ರಕ್ಕನುಸಾರವಾಗಿ ನನ್ನನ್ನು ವಿಚಾರಣೆ ಮಾಡುವವ, ನೀನೇ ಧರ್ಮಶಾಸ್ತ್ರ ಮೀರುತ್ತಿಯಲ್ಲ ಎಂದು ಮಹಾಯಾಜಕನಿಗೆ ಪೌಲನು ಹೇಳುತ್ತಾನೆ. ಪೌಲನಿಗೆ ಧರ್ಮಶಾಸ್ತ್ರ ನಿಯಮಗಳು ಚೆನ್ನಾಗಿ ಗೊತ್ತಿದೆ ಎಂಬುದು ಇದರಿಂದ ನಮಗೆ ತಿಳಿದು ಬರುತ್ತದೆ. ತೀರ್ಪು ಪ್ರಕಟವಾಗದೆ ಒಬ್ಬನನ್ನು ಅಪರಾಧಿಯೆಂದು ಹೇಳಲಿಕ್ಕಾಗಲಿ ಅವನಿಗೆ ಶಿಕ್ಷೆ ಕೊಡಲಿಕ್ಕಾಗಲಿ ಸಾಧ್ಯವಿಲ್ಲ. ಮುಂದಕ್ಕೆ ನಾವು ಅಪೊಸ್ತಲರ ಕೃತ್ಯಗಳು 23ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ, ಹತ್ತರ ನಿಂತಿದ್ದವರು ದೇವರು ನೇಮಿಸಿದ ಮಹಾಯಾಜಕನನ್ನು ನೀನು ಬೈಯುತ್ತೀಯಾ ಅನ್ನಲು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಆ ವ್ಯಕ್ತಿಯು ಮಹಾಯಾಜಕನೆಂದು ಪೌಲನಿಗೆ ತಿಳಿದಿರಲಿಲ್ಲ. ಮಹಾಯಾಜಕನನ್ನು ನೋಡಿದ ಕೂಡಲೇ ಗುರುತಿಸಬಹುದಿತ್ತು. ಮಾನಸಾಂತರಕ್ಕಿಂತ ಮೊದಲು ಪೌಲನು ಯೆರೂಸಲೇಮಿನಲ್ಲಿದ್ದಾಗ ಒಬ್ಬ ಫರಿಸಾಯನಾಗಿದ್ದನು. ಅವನಿಗೆ ದೃಷ್ಟಿಯ ತೊಂದರೆ ಇದ್ದಿರಬೇಕೆಂದು ಇದರಿಂದ ಕಂಡುಬರುತ್ತದೆ. ನಾವು ಮುಂದಕ್ಕೆ ಪೌಲನ ಪತ್ರಿಕೆಗಳನ್ನು ಓದುವಾಗ ಅವನಿಗೆ ಕಣ್ಣಿನ ದೃಷ್ಟಿಯ ತೊಂದರೆ ಇತ್ತೆಂಬುದಕ್ಕೆ ಬೇಕಾದ ಆಧಾರಗಳನ್ನು ನೋಡುತ್ತೇವೆ. ಮುಂದಕ್ಕೆ ನಾವು ಅಪೊಸ್ತಲ ಕೃತ್ಯಗಳು 23ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಪೌಲನು, ಸಹೋದರರೇ, ಮಹಾಯಾಜಕನೆಂದು ನನಗೆ ತಿಳಿಯಲಿಲ್ಲ. ನಿನ್ನ ಜನರಲ್ಲಿ ಅಧಿಪತಿಯಾಗಿರುವವನ ವಿಷಯವಾಗಿ ಕೆಟ್ಟದ್ದೇನೂ ಆಡಬಾರದೆಂದು ಬರೆದದೆಯಷ್ಟೇ ಅಂದನು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೌಲನಿಗೆ ಕಾನೂನು ಚೆನ್ನಾಗಿ ತಿಳಿದಿತ್ತು. ಅದರ ಪ್ರತಿಯೊಂದು ವಿಚಾರವೂ ಅವನಿಗೆ ಗೊತ್ತಿತ್ತು. ಅಧಿಕಾರಿಗಳಿಗೆ ಗೌರವ ಕೊಡಬೇಕೆಂದು ಕಾನೂನಿನಲ್ಲಿರುವುದು ಕೂಡ ಅವನಿಗೆ ತಿಳಿದಿತ್ತು. ಆದರೆ ನಾವು ಈ ದಿನಗಳಲ್ಲಿ ಇದನ್ನು ಮರೆತಿದ್ದೇವೆ. ರಾಷ್ಟ್ರದ ಅಧ್ಯಕ್ಷರು ಯಾರೇ ಆದರೂ, ಎಷ್ಟೇ ಕೆಟ್ಟವರಾದರೂ ವ್ಯಂಗ್ಯ ಮಾತು, ಚಿತ್ರಗಳಿಗೆ ಗುರಿಯಾಗಬಾರದು. ಅವರ ಸ್ಥಾನಕ್ಕಾಗಿ ಯಾರೂ ಅವರನ್ನು ಅಪಹಾಸ್ಯ ಮಾಡಬಾರದು. ಅಧಿಕಾರಕ್ಕೆ ನಾವು ಒಳಗಾಗಬೇಕು. ನಾಗರಿಕರಾಗಿ ನಾವು ನಮ್ಮ ಅಧಿಕಾರಿಗಳಿಗೆ ಗೌರವ ಕೊಡತಕ್ಕದ್ದು. ಪೌಲನು ಕೂಡ ಇದನ್ನು ಬರೆದಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 7ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ಅವರವರಿಗೆ ಸಲ್ಲಿಸತಕ್ಕದ್ದನ್ನು ಸಲ್ಲಿಸಿರಿ. ಯಾರಿಗೆ ಕಂದಾಯವೋ ಅವರಿಗೆ ಕಂದಾಯವನ್ನು, ಯಾರಿಗೆ ಸುಂಕವೋ ಅವರಿಗೆ ಸುಂಕವನ್ನು, ಯಾರಿಗೆ ಭಯವೋ ಅವರಿಗೆ ಭಯವನ್ನು, ಯಾರಿಗೆ ಮರ್ಯಾದೆಯೋ ಅವರಿಗೆ ಮರ್ಯಾದೆಯನ್ನು ಸಲ್ಲಿಸಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ಇದನ್ನು ಬರೆಯುವಾಗ ನೀರೋ ಚಕ್ರವರ್ತಿಯು ರೋಮ್ನಲ್ಲಿ ಆಳುತ್ತಿದ್ದನು. ಅವನು ಮೂರ್ಖ ಚಕ್ರವರ್ತಿಯಾಗಿದ್ದನು ಎಂಬುದಾಗಿ ನಾವು ತಿಳಿದುಕೊಳ್ಳುತ್ತೇವೆ. ಅಪೊಸ್ತಲ ಕೃತ್ಯಗಳು 23ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ಸಭೆಯವರಲ್ಲಿ ಒಂದು ಪಾಲು ಸದ್ದುಕಾಯರು ಒಂದು ಪಾಲು ಫರಿಸಾಯರು ಇರುವುದನ್ನು ಪೌಲನು ತಿಳಿದು, ಸಹೋದರರೇ, ನಾನು ಫರಿಸಾಯನು, ಫರಿಸಾಯನ ಮಗನು, ಸತ್ತವರೆದ್ದು ಬರುವರು ಎಂಬ ನಿರೀಕ್ಷೆಯ ವಿಷಯವಾಗಿ ನನ್ನನ್ನು ವಿಚಾರಣೆ ಮಾಡುತ್ತಾರೆ ಎಂದು ಹಿರಿಸಭೆಯಲ್ಲಿ ಕೂಗಿದನು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನ ಹಿನ್ನೆಲೆಯ ಕುರಿತು ಇನ್ನೂ ಹೆಚ್ಚಾಗಿ ನಾವು ಇಲ್ಲಿ ತಿಳಿದುಕೊಳ್ಳುತ್ತೇವೆ. ಅವನ ತಂದೆಯೂ ಒಬ್ಬ ಫರಿಸಾಯನಾಗಿದ್ದನು. ಬಹುಶಃ ಐಶ್ವರ್ಯವಂತನೂ ಪ್ರಭಾವಶಾಲಿಯೂ ಆಗಿದ್ದಿರಬಹುದು. ಪ್ರಿಯರೇ, ಪೌಲನು ಅಲ್ಲಿನ ಜನರಲ್ಲಿನ 2 ಪಂಗಡಗಳ ವಿಚಾರ ಭೇದವನ್ನು ತನ್ನ ಪ್ರತಿವಾದಕ್ಕೆ ಅನುಕೂಲವಾಗಿ ಉಪಯೋಗಿಸ್ತಾನೆ. ಇಲ್ಲಿನ ವಿವಾದಕ್ಕೆ ಕಾರಣವಾದದ್ದು ಯೇಸುವಿನ ಪುನರುತ್ಥಾನವಲ್ಲ. ಫರಿಸಾಯರು ಸತ್ತವರು ಎದ್ದು ಬರುವುದನ್ನು ನಂಬುತ್ತಿದ್ದರು. ಅವರಿಗೆ ಆ ನಿರೀಕ್ಷೆ ಇತ್ತು. ಆದರೆ ಸದ್ದುಕಾಯರು ಇದನ್ನು ನಂಬುತ್ತಿರಲಿಲ್ಲ. ಆದ್ದರಿಂದ ಪೌಲನು ಈ ವಿಚಾರಣೆಯನ್ನು ಮೂಲಭೂತವಾದಿಗಳ ಹಾಗೂ ಆಧುನಿಕವಾದಿಗಳ ನಡುವಣ ಧಾರ್ಮಿಕ ವಾಗ್ವಾದವನ್ನಾಗಿ ಪರಿವರ್ತಿಸ್ತಾನೆ. ಇದು ಬಹಳ ಸುಲಭವಾದದ್ದೇ. ಈ 2 ಗುಂಪುಗಳು ಕೂಡ ಸಮಯ ಸಿಕ್ಕಾಗೆಲ್ಲ ಪರಸ್ಪರ ಕಾದಾಡುತ್ತಿದ್ದರು. ಪೌಲನು ಇದನ್ನು ತನ್ನ ವ್ಯಾಜ್ಯಕ್ಕೆ ಸಹಾಯವಾಗಿ ಬಳಸುತ್ತಾನೆ. ಅಪೊಸ್ತಲರ ಕೃತ್ಯಗಳು 23ನೇ ಅಧ್ಯಾಯ 7ನೇ ವಚನದಿಂದ 9ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ, ಇದನ್ನು ಅವನು ಹೇಳಿದಾಗ ಫರಿಸಾಯರಿಗೂ ಸದ್ದುಕಾಯರಿಗೂ ಜಗಳ ಹುಟ್ಟಿತು. ಸಭೆಯಲ್ಲಿ ಭೇದ ಉಂಟಾಯಿತು. ಯಾಕಂದರೆ ಸತ್ತವರು ಎದ್ದು ಬರುವುದಿಲ್ಲವೆಂತಲೂ ದೇವದೂತನಾಗಲಿ ದೇಹವಿಲ್ಲದ ಆತ್ಮವಾಗಲಿ ಇಲ್ಲವೆಂತಲೂ ಸದ್ದುಕಾಯರು ಹೇಳುವರು. ಆ 2 ಉಂಟೆಂದು ಫರಿಸಾಯರು ಒಪ್ಪಿಕೊಳ್ಳುವರು. ಆಗ ದೊಡ್ಡ ಕೂಗಾಟವಾಯಿತು. ಫರಿಸಾಯರ ಪಕ್ಷದವರಾದ ಶಾಸ್ತ್ರಿಗಳಲ್ಲಿ ಕೆಲವರು ಎದ್ದು,
ಈ ಮನುಷ್ಯರಲ್ಲಿ ನಮಗೇನು ಕೆಟ್ಟದೇನು ಕಾಣಬರುವುದಿಲ್ಲ. ಆತ್ಮವಾಗಲಿ ದೇವದೂತನಾಗಲಿ ಅವನ ಸಂಗಡ ಮಾತನಾಡಿದ್ದರೂ ಮಾತನಾಡಿರಬಹುದು ಎಂದು ವಾಗ್ವಾದ ಮಾಡಿದರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ನೋಡಿರಿ, ಫರಿಸಾಯರು ಈಗ ಪೌಲನನ್ನು ಬೆಂಬಲಿಸುತ್ತಾರೆ. ಅವನು ಒಬ್ಬ ಫರಿಸಾಯನೆಂದು ತಿಳಿದಾಗ ಅವರೆಲ್ಲರೂ ಅವನ ಸಹಾಯಕ್ಕೆ ನಿಲ್ಲುತ್ತಾರೆ. ಅಪೊಸ್ತಲ ಕೃತ್ಯಗಳು 23ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ಜಗಳವು ಬಹಳವಾದಾಗ ಅವರು ಪೌಲನನ್ನು ಎಳೆದಾಡಿ ಚೂರು ಚೂರು ಮಾಡಾರೆಂದು ಸಹಸ್ರಾಧಿಪತಿಯು ಭಯಪಟ್ಟು ಸಿಪಾಯಿಗಳಿಗೆ, ನೀವು ಹೋಗಿ ಅವರ ಮಧ್ಯದಿಂದ ಅವನನ್ನು ಬಲವಂತವಾಗಿ ಹಿಡಿದು ಕೋಟೆಯೊಳಕ್ಕೆ ತರಬೇಕೆಂದು ಆಜ್ಞೆ ಕೊಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಬಹಳ ಜಗಳವಾಯಿತು ಎಂಬುದಾಗಿ ಲೂಕನು ಇಲ್ಲಿ ಮೊದಲ ಬಾರಿಗೆ ನುಡಿಯುತ್ತಿದ್ದಾನೆ. ಅವನು ಹೆಚ್ಚಾಗಿ ಉತ್ಪ್ರೇಕ್ಷೆಯಿಲ್ಲದೆ ಮಾತನಾಡುವುದರಿಂದಲೂ ತೀವ್ರವಾಗಿದ್ದಿರಬಹುದು. ಪೌಲನ ಪ್ರಾಣಕ್ಕೆ ಅಪಾಯ ಉಂಟಾಯಿತೆಂದು ಸಹಸ್ರಾಧಿಪತಿಯು ಭಯಪಟ್ಟು ಅಲ್ಲಿನ ಕೋಪಿಷ್ಠರಾದ ಹಿರಿಸಭೆಯವರಿಂದ ಪೌಲನನ್ನು ಉಳಿಸಿದನು. ಗಲ್ಲಿಯೋನನು ಸಭೆಯನ್ನು ಸರಕಾರವನ್ನು ಪ್ರತ್ಯೇಕವಾಗಿ ಕಂಡಾಗ ನಾನು ಅವನನ್ನು ಸಮರ್ಥಿಸಿದ್ದೆ. ಇಲ್ಲಿ ಸರಕಾರವು ಪೌಲನನ್ನು ರಕ್ಷಣೆ ಮಾಡುತ್ತದೆ. ಇದು ಕೂಡ ಸರಿಯಾದದ್ದೇ ಆಗಿದೆ. ಪೌಲನ ಮೇಲೆ ಅವರಿಗಿದ್ದ ದ್ವೇಷದ ಕಾರಣವೇನೆಂದು ತಿಳಿಯದ ಸಹಸ್ರಾಧಿಪತಿಯು ಅವನನ್ನು ಕಾಪಾಡಿದನು. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಕರ್ತನು ಪೌಲನಿಗೆ ಕಾಣಿಸಿಕೊಂಡದ್ದು ಎಂಬ ವಿಚಾರವನ್ನು ಧ್ಯಾನಿಸೋಣ. ಅಪೊಸ್ತಲ ಕೃತ್ಯಗಳು 23ನೇ ಅಧ್ಯಾಯ 11ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆ ದಿನದ ರಾತ್ರಿ ಕರ್ತನು ಪೌಲನ ಬಳಿಯಲ್ಲಿ ನಿಂತುಕೊಂಡು, ಧೈರ್ಯದಿಂದಿರು, ನೀನು ಯೆರೂಸಲೇಮಿನಲ್ಲಿ ನನ್ನ ಸಂಗತಿಯನ್ನೆಲ್ಲ ಸಾಕ್ಷಿಯಾಗಿ ಹೇಳಿದಂತೆಯೇ ರೋಮಾಪುರದಲ್ಲಿಯೂ ಸಾಕ್ಷಿ ಹೇಳಬೇಕಾಗುವುದು ಅಂದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪೌಲನು ಯೆರೂಸಲೇಮಿಗೆ ಹೋದದ್ದು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಅಲ್ಲ ಎಂಬುದನ್ನು ಇದು ಕೂಡ ತೋರಿಸಿಕೊಡುತ್ತದೆ. ಪೌಲನು ಯೆರೂಸಲೇಮಿಗೆ ಹೋದಾಗ ಅವನಿಗೆ ಬೇಡಿಯೂ ಸಂಕಟಗಳು ಎದುರಾಗಬಹುದೆಂದು ಈ ಮೊದಲೇ ಪವಿತ್ರಾತ್ಮನು ಎಚ್ಚರಿಸಿದ್ದನು. ಹೀಗಿದ್ದರೂ ಪೌಲನು ಯೆರೂಸಲೇಮಿಗೆ ಹೋಗಿ ಆ ಪಟ್ಟಣದಲ್ಲಿ ಕರ್ತನಾದ ಯೇಸುವಿಗೆ ಸಾಕ್ಷಿ ನುಡಿದಿದ್ದನು. ಈಗ ದೇವರು ಹೇಳುತ್ತಾನೆ, ಅವನು ಯೆರೂಸಲೇಮಿನಲ್ಲಿ ಸಾಕ್ಷಿ ಹೇಳಿದಂತೆ ರೋಮಿನಲ್ಲಿಯೂ ಸಾಕ್ಷಿ ಹೇಳಬೇಕಾಗಿದೆ ಎಂದು. ಇದು ದೇವರ ವಿಧಾನವಾಗಿದೆ. ಪ್ರಿಯರೇ, ಪೌಲನಿಗೆ ಯೆರೂಸಲೇಮಿನಲ್ಲಿ ಸಾಕ್ಷಿ ಹೇಳಲು ಇಂಥ ಅವಕಾಶ ಮೊದಲು ಸಿಕ್ಕಿರಲಿಲ್ಲ. ಈಗ ದೇವರು ಅವನಿಗೆ ರೋಮಾಪುರದಲ್ಲಿಯೂ ಸಾಕ್ಷಿ ಹೇಳುವ ಅವಕಾಶ ನೀಡುತ್ತಿದ್ದಾನೆ. ಅವನು ರೋಮಾಪುರಕ್ಕೆ ಹೋಗಬೇಕೆಂದು ದೇವರ ಚಿತ್ತವಾಗಿದೆ. ಪ್ರಿಯರೇ, ಕರ್ತನು ಪೌಲನನ್ನು ಯಾವ ರೀತಿಯಲ್ಲಿ ಆಕ್ಷೇಪಿಸಲಿಲ್ಲವೆನ್ನುವುದು ಬಹು ಪ್ರಾಮುಖ್ಯವಾದದ್ದು. ಪೌಲನೇ, ನಿನಗೆ ಯೆರೂಸಲೇಮಿನಲ್ಲಿ ತೊಂದರೆ ಉಂಟಾಗಬಹುದಾದ್ದರಿಂದ ನೀನು ಅಲ್ಲಿಗೆ ಹೋಗಬಾರದೆಂದು ಹೇಳಿದ್ದೇನಲ್ಲ ಎಂದು ಹೇಳಲಿಲ್ಲ. ಬದಲಾಗಿ ದೇವರು ಅವನನ್ನು ಪ್ರೋತ್ಸಾಹಪಡಿಸುತ್ತಾನೆ. ದೇವರು ಪೌಲನನ್ನು ರೋಮಿಗೆ ಕಳಿಸಲು ಈ ಸಂದರ್ಭವನ್ನು ಉಪಯೋಗಿಸುತ್ತಾನೆ. ಚೆನ್ನಾಗಿ ಗಮನವಿಟ್ಟು ಆಲಿಸಿರಿ. ದೇವರ ಚಿತ್ತವೇ ಪೌಲನ ಜೀವಿತದಲ್ಲಿ ಎಲ್ಲ ಸಂದರ್ಭದಲ್ಲಿ ನೆರವೇರಲ್ಪಡುತ್ತಿತ್ತು. ಮುಂದಕ್ಕೆ ನಾವು ಪೌಲನಿಗೆ ವಿರುದ್ಧವಾಗಿ ಸಂಚು ಎಂಬ ವಿಚಾರವನ್ನು ಧ್ಯಾನಿಸೋಣ. ಅಪೊಸ್ತಲ ಕೃತ್ಯಗಳು 23ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ: ಬೆಳಗಾದ ಮೇಲೆ ಯೆಹೂದ್ಯರು ಒಳಸಂಚು ಮಾಡಿ, ನಾವು ಪೌಲನನ್ನು ಕೊಲ್ಲುವ ತನಕ ಅನ್ನಪಾನವೇನೂ ಮುಟ್ಟುವುದಿಲ್ಲವೆಂದು ಶಪಥ ಮಾಡಿಕೊಂಡರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದೆಲ್ಲ ಆಗುವಷ್ಟರಲ್ಲಿ ಅವರಿಗೆ ಹಸಿವೆಯೂ ಬಾಯಾರಿಕೆಯೂ ಆಗಿದ್ದಿರಬಹುದು. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುಂದಕ್ಕೆ ನಾವು ಅಪೊಸ್ತಲ ಕೃತ್ಯಗಳು 23ನೇ ಅಧ್ಯಾಯ 13ನೇ ವಚನದಿಂದ 15ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ಬರೆದದೆ: ಹೀಗೆ ಮಾಡಿದವರು 40 ಮಂದಿಗಿಂತ ಹೆಚ್ಚಾಗಿದ್ದರು. ಇವರು ಮಹಾಯಾಜಕರ ಮತ್ತು ಸಭೆ ಹಿರಿಯರ ಬಳಿಗೆ ಹೋಗಿ, ನಾವು ಪೌಲನನ್ನು ಕೊಲ್ಲುವ ತನಕ ಬಾಯಲ್ಲಿ ಏನೂ ಹಾಕುವುದಿಲ್ಲವೆಂದು ಕಠಿಣ ಶಪಥವನ್ನು ಮಾಡಿಕೊಂಡಿದ್ದೇವೆ. ಆದುದರಿಂದ ನೀವು ಸಭೆಯವರ ಸಹಿತ ಸಹಸ್ರಾಧಿಪತಿಯ ಬಳಿಗೆ ಹೋಗಿ ಪೌಲನ ಸಂಗತಿಯನ್ನು ಇನ್ನೂ ಸೂಕ್ಷ್ಮವಾಗಿ ವಿಮರ್ಶೆ ಮಾಡಬೇಕೆಂದು ನೆವ ಹೇಳಿ ಅವನನ್ನು ಕೋಟೆಯಿಂದ ನಿಮ್ಮ ಬಳಿಗೆ ಕರೆಕೊಂಡು ಬರುವ ಹಾಗೆ ಕೇಳಿಕೊಳ್ಳಬೇಕು. ನಾವಾದರೂ ಅವರ ಹತ್ತಿರ ಬರುವುದಕ್ಕಿಂತ ಮುಂಚೆಯೇ ಅವನನ್ನು ಕೊಲ್ಲುವುದಕ್ಕೆ ಸಿದ್ಧವಾಗಿದ್ದೇವೆ ಅಂದರು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದು ಪೌಲನನ್ನು ಕೊಲ್ಲುವ ಸಂಚಾಗಿತ್ತು. ಪೌಲನ ಕುರಿತು ಬೇರೆಯೇ ಯೋಜನೆ ತನಗಿದೆಯೆಂದು, ಅವನು ರೋಮಾಪುರಕ್ಕೆ ಹೋಗಬೇಕಾಗಿದೆ ಎಂದು ದೇವರು ಪೌಲನಿಗೆ ಮೊದಲೇ ತಿಳಿಸಿದ್ದು ಒಳ್ಳೆಯದೇ ಆಗಿತ್ತು. ಅಪೊಸ್ತಲ ಕೃತ್ಯಗಳು 23ನೇ ಅಧ್ಯಾಯ 16ನೇ ವಚನದಿಂದ
18ನೇ ವಚನದವರೆಗೆ ನೋಡೋಣ. ಅಲ್ಲಿ ಹೀಗೆ ಬರೆದದೆ, ಅವರು ಹೊಂಚಿಕೊಂಡಿರುವುದನ್ನು ಪೌಲನ ಸೋದರಳಿಯನ್ನು ಕೇಳಿ ಕೋಟೆಯೊಳಕ್ಕೆ ಬಂದು ಪೌಲನಿಗೆ ತಿಳಿಸಿದನು. ಪೌಲನು ಶತಾಧಿಪತಿಗಳಲ್ಲಿ ಒಬ್ಬನನ್ನು ಕರೆಯಿಸಿ, ಈ ಯವನಸ್ಥನನ್ನು ಶಾಸ್ತ್ರಾಧಿಪತಿಯ ಬಳಿಗೆ ಕರೆದುಕೊಂಡು ಹೋಗು, ಅವನಿಗೆ ತಿಳಿಸಬೇಕಾದ ಒಂದು ಮಾತು ಅದೇ ಎಂದು ಹೇಳಿದನು. ಶತಾಧಿಪತಿಯವನನ್ನು ಶಾಸ್ತ್ರಾಧಿಪತಿಯ ಬಳಿಗೆ ಕರೆದುಕೊಂಡು ಹೋಗಿ, ಸೆರೆಯವನಾದ ಪೌಲನು ನನ್ನನ್ನು ಕರೆದು ಈ ಯೌವನಸ್ಥನನ್ನು ತಮ್ಮ ಬಳಿಗೆ ಕರಕೊಂಡು ಹೋಗುವಂತೆ ಬೇಡಿಕೊಂಡನು. ತಮಗೆ ತಿಳಿಸಬೇಕಾದ ಏನೋ ಒಂದು ಮಾತು ಅದೆಯಂತೆ ಎಂದು ಹೇಳಲು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಪೌಲನು ತನ್ನ ರೋಮಾಪುರದ ಹಕ್ಕನ್ನು ಸ್ಥಾಪಿಸಲು ಕೇಳಿಕೊಂಡನು. ಅದು ಸರಿಯಾದದ್ದೇ ಆಗಿತ್ತು ಮತ್ತು ಅಲ್ಲಿ ಪೌಲನ ಕುರಿತಾಗಿ ಇನ್ನೂ ಹೆಚ್ಚು ತಿಳಿಯುತ್ತೇವೆ. ಅವನ ಸಹೋದರಿಯೊಬ್ಬಳು ತನ್ನವರೊಂದಿಗೆ ಯೆರೂಸಲೇಮಿನಲ್ಲಿ ವಾಸವಾಗಿದ್ದಳು. ಇದನ್ನೀ ಮೂಲಕವಾಗಿ ನಾವು ಕಂಡುಕೊಳ್ಳುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ಅಪೊಸ್ತಲ ಕೃತ್ಯಗಳು 23ನೇ ಅಧ್ಯಾಯ 19ನೇ ವಚನದಿಂದ 22ನೇ ವಚನದವರೆಗೆ ಗಮನಿಸೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಸಹಸ್ರಾಧಿಪತಿಯು ಅವನನ್ನು ಕೈಹಿಡಿದು ಒಂದು ಕಡೆಗೆ ಏಕಾಂತವಾಗಿ ಕರಕೊಂಡು ಹೋಗಿ, ನೀನು ನನಗೆ ಹೇಳಬೇಕಾದದ್ದು ಏನು ಎಂದು ಕೇಳಿದನು. ಅವನು, ಯೆಹೂದ್ಯರು ಪೌಲನ ಸಂಗತಿಯನ್ನು ಇನ್ನೂ ಸೂಕ್ಷ್ಮವಾಗಿ ವಿಚಾರಣೆ ಮಾಡಬೇಕೆಂಬ ನೆವ ಹೇಳಿ, ನೀನು ನಾಳೆ ಅವನನ್ನು ಹಿರೀಸಭೆಯ ಬಳಿಗೆ ಕರಕೊಂಡು ಬರಬೇಕೆಂದು ಕೇಳಿಕೊಳ್ಳುವುದಕ್ಕೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ನೀನು ಅವರ ಮಾತಿಗೆ ಒಡಂಬಡಬೇಡ. ಯಾಕೆಂದರೆ 40ಕ್ಕಿಂತ ಹೆಚ್ಚು ಮಂದಿ ತಾವು ಅವನನ್ನು ಕೊಲ್ಲುವ ತನಕ ಅನ್ನಪಾನವೇನು ಮುಟ್ಟುವುದಿಲ್ಲವೆಂದು ಶಪಥವನ್ನು ಮಾಡಿಕೊಂಡು ಅವನಿಗೋಸ್ಕರ ಹೊಂಚು ಹಾಕುತ್ತಾ ಇದ್ದಾರೆ. ಈಗ ಅವರು ನಿನ್ನ ಅಪ್ಪಣೆಯನ್ನು ಎದುರು ನೋಡುತ್ತಾ ಸಿದ್ಧವಾಗಿದ್ದಾರೆ ಅಂದನು. ಆಗ ಸಹಸ್ರಾಧಿಪತಿಯು ಆ ಯೌವನಸ್ಥನಿಗೆ, ಈ ಸಂಗತಿಗಳನ್ನು ನನಗೆ ಸೂಚಿಸಿದನ್ನು ನೀನು ಯಾರಿಗೂ ಹೇಳಬೇಡ ಎಂದು ಖಂಡಿತವಾಗಿ ಅಪ್ಪಣೆ ಕೊಟ್ಟು ಅವನನ್ನು ಕಳುಹಿಸಿಬಿಟ್ಟನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಪೌಲನ ವಿರುದ್ಧ ನಡೆಯಬೇಕಾಗಿದ್ದ ಸಂಚಿನ ಕುರಿತು ಸಹಸ್ರಾಧಿಪತಿಗೆ ಸೂಚನೆ ಸಿಕ್ಕಿತು. ಇಲ್ಲಿ ನಾವು ಒಂದು ಸಂಗತಿಯನ್ನು ಗಮನಿಸತಕ್ಕದ್ದು. ಪೌಲನು ತನ್ನ ಸಹೋದರಳಿಯನಿಗೆ, ಈ ವರ್ತಮಾನ ನನಗೆ ಕೊಟ್ಟದಕ್ಕಾಗಿ ನಿನಗೆ ಉಪಕಾರ, ಆದರೆ ನಾನು ದೇವರನ್ನು ನಂಬುತ್ತೇನೆ, ನೀನು ಮನೆಗೆ ಹಿಂತಿರುಗಿ ಹೋಗು ಎಂದು ಹೇಳಬಹುದಿತ್ತು. ಆದರೆ ಇಲ್ಲಿ ಪೌಲನು ರೋಮಾಯ ಹಕ್ಕುದಾರನಾಗಿ ತನಗಿರುವ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಪ್ರಿಯರೇ, ಕರ್ತನು ಖಂಡಿತವಾಗಿಯೂ ಈ ಅವಕಾಶಗಳಿಗೆ ಫಲ ದೊರಕಿಸುತ್ತಾನೆ ಮತ್ತು ನಾವು ಇಂಥ ಅವಕಾಶಗಳನ್ನು ಉಪಯೋಗಿಸಬೇಕೆಂದು ಆತನು ಬಯಸುತ್ತಾನೆ. ಇದರ ಅರ್ಥ ನಾವು ದೇವರನ್ನು ನಂಬುವುದಿಲ್ಲವೆಂದಲ್ಲ, ಆದರೆ ದೇವರು ಈ ಅವಕಾಶಗಳನ್ನು ತನ್ನ ಉದ್ದೇಶ ಸಾಧನೆಗಾಗಿ ಉಪಯೋಗಿಸ್ತಾನೆಂದು ನಂಬುವುದೇ ಆಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತವು ದೇವರ ಎದುರಿನಲ್ಲಿ ಬಟ್ಟ ಬಯಲಾಗಿರುತ್ತದೆ. ಆತನು ನಮ್ಮನ್ನು ಬಲ್ಲನು, ಯಾಕಂದರೆ ಆತನು ನಮ್ಮ ಸೃಷ್ಟಿಕರ್ತನಾಗಿದ್ದಾನೆ. ನಮ್ಮನ್ನು ಪ್ರೀತಿಸಿ ನಮಗೆ ಒಳ್ಳೆಯ ಅವಕಾಶಗಳನ್ನು ನೀಡಿ ಆ ಮೂಲಕ ತನ್ನ ಕಾರ್ಯವನ್ನು ನಮ್ಮಲ್ಲಿ ನೆರವೇರಿಸುವುದಕ್ಕಾಗಿ ಆತನು ಬಯಸುತ್ತಾ ಇರುತ್ತಾನೆ. ಆದರೆ ನಾವು ಅನೇಕ ಬಾರಿ ಆತನನ್ನು ತಿಳಿಯದೆ, ಆತನ ಆಲೋಚನೆಯನ್ನು ಅರಿತುಕೊಳ್ಳದೆ ನಮ್ಮ ಚಿತ್ತದ ಪ್ರಕಾರ ನಾವು ನಡೆಯುತ್ತಾ ಇರುತ್ತೇವೆ. ಆವಾಗ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಲಾರದೆ ನಾವು ಅನೇಕ ರೀತಿಯ ಸಮಸ್ಯೆಗಳಿಗೆ ಒಳಗಾಗುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿಯದೆ ದೇವರು ನಮಗೆ ಕೊಟ್ಟಂಥ ಸಾಮರ್ಥ್ಯವನ್ನು, ತಲಾಂತುಗಳನ್ನು, ಅವಕಾಶಗಳನ್ನು ನಾವು ಆತನ ಮಹಿಮೆಗೋಸ್ಕರ ಉಪಯೋಗಿಸೋಣ. ಮಾತ್ರವಲ್ಲ, ದೇವರಾತ್ಮನು ನಮಗೆ ಬೋಧಿಸುವಾಗ ನಾವು ವಿಧೇಯರಾಗೋಣ. ಇಂಥ ಜೀವಿತವೇ ನಿಜವಾದ ದೇವ ಭಯಭಕ್ತಿಯ ಜೀವಿತವಾಗಿರುತ್ತದೆ. ಈ ರೀತಿ ಜೀವಿಸುವುದಕ್ಕೆ ದೇವರು ತಾನೇ ನಮ್ಮ ಜೊತೆ ಇದ್ದುಕೊಂಡು ನಮ್ಮನ್ನು ಬಲಪಡಿಸಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಅಧ್ಯಯನದಲ್ಲಿ ಪೌಲನ ಜೀವಿತದಲ್ಲಿ ದೇವರು ಮಾಡಿದ ಕಾರ್ಯಗಳನ್ನು ತಿಳಿದುಕೊಂಡೆವು. ಹಾಗೆಯೇ ನಮ್ಮೆಲ್ಲರ ಜೀವಿತದಲ್ಲಿಯೂ ದೇವರು ಚಲಿಸುತ್ತಾನೆ. ಆಗ ನಾವು ಸರಳವಾದ ವಿಧೇಯತೆಯ ಜೀವಿತ ನಡೆಸ್ತೇವೆ. ಪೌಲನ 2 ತಂಡಗಳ ವಿಚಾರ ಭೇದವನ್ನು ತನ್ನ ಪ್ರತಿವಾದಕ್ಕೆ ಉಪಯೋಗವಾಗಿಸುತ್ತಾನೆ. ಆದುದರಿಂದ ಪ್ರಿಯರೇ, ನಮ್ಮ ಜೀವಿತದಲ್ಲಿಯೂ ನಮಗೆ ಸಿಗುವ ಉತ್ತಮ ಅವಕಾಶಗಳನ್ನು ದೇವರ ಮಹಿಮೆಗೋಸ್ಕರ ಉಪಯೋಗಿಸೋಣ. ದೇವರಾತ್ಮನ ಬಲದಿಂದ ಜೀವಿಸೋಣ. ಬಂದಿರಿ, ನಾವು ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿಯುಳ್ಳ ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಒಳ್ಳೆಯ ಸಮಯವನ್ನು ಅನುಗ್ರಹಿಸಿಕೊಟ್ಟಿದ್ದೆ. ಇದುವರೆಗೂ
ನಿನ್ನ ಜೀವವುಳ್ಳ ವಾಕ್ಯಗಳನ್ನು ಧ್ಯಾನಿಸುವಂಥ ಮಹಾಕೃಪೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಟ್ಟಿದ್ದೀಯ. ಅದಕ್ಕಾಗಿ ಸ್ತೋತ್ರ. ಪ್ರಿಯ ಕರ್ತನೆ, ನಿನ್ನ ಸೇವೆಯನ್ನು ಮಾಡುವಂಥ ಎಲ್ಲ ಸೇವಕರನ್ನು ಆಶೀರ್ವದಿಸು. ಅಷ್ಟೇ ಅಲ್ಲದೆ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಆತ್ಮಿಕ ಬಲ ಹೊಂದುತ್ತಿರುವ ನಮ್ಮ ಪ್ರೀತಿಯುಳ್ಳ ಬಾಂಧವರನ್ನು ಹೆಸರೆಸರಾಗಿಯೂ ಕುಟುಂಬವಾಗಿಯೂ ಆಶೀರ್ವದಿಸು. ಕರ್ತನ ವಾಕ್ಯದಲ್ಲಿ ದೃಢವಾಗಿ ನಿಂತು ಕ್ರಿಸ್ತನ ಮಹಿಮೆಗಾಗಿ ಜೀವಿಸುವಂತೆ ಕೃಪೆ ತೋರಿಸು. ಅವರೆಲ್ಲರ ಸಮಸ್ಯೆಗಳನ್ನು ಪರಿಹರಿಸಿ ನಿನ್ನ ಸಮಾಧಾನ ಸಂತೋಷವನ್ನು ಕೊಟ್ಟು ನಡೆಸಬೇಕೆಂದು ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಹೇಗಿತ್ತು ಪ್ರಿಯರೇ ಸತ್ಯವೇದ ಅಧ್ಯಯನ ಕಾರ್ಯಕ್ರಮ? ಆತ್ಮದಲ್ಲಿ ಬಲ ಹೊಂದಿ ಸಂತೋಷ ಪಟ್ಟಿರುವಿರಿ ಅಲ್ವೇ? ಹಾಗಾದರೆ ಹಿಂದೆ ನಮ್ಮ ಮೊಬೈಲ್ ಸಂಖ್ಯೆಗೆ ಕರೆ ಮಾಡಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.